ಹಲೋ ಸ್ನೇಹಿತರೆ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗ್ರೋ ಯುವರ್ ಮನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಇನ್ನೊಂದು ಸಿಂಪಲ್ ಟ್ರಿಕ್ಕಿಂದ ಹೇಗೆ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಹಣವನ್ನು ಗಳಿಸೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದು ಕೂಡ eBay ವೆಬ್ಸೈಟಿಂದ. ಸಾಮಾನ್ಯವಾಗಿ ನೀವು ಹೆಸರನ್ನು ಕೇಳಿರ್ತೀರ. eBay ವೆಬ್ಸೈಟು ಒಂದು ಕಾಮರ್ಸ್ ವೆಬ್ಸೈಟು. ತನ್ನ ವೆಬ್ಸೈಟಲ್ಲಿ ಹಲವು ರೀತಿಯ ಪ್ರಾಡಕ್ಟ್ಗಳನ್ನ ಮಾಡ್ತಾ ಇದೆ. ಎಲೆಕ್ಟ್ರಿಕ್ ಗೂಡ್ಸ್ ಆಗಿರ್ಬೋದು, ಅಥವಾ ಹೋಮ್ ಅಪ್ಲಯನ್ಸಸ್ ಆಗಿರಬಹುದು, ಹಾಗೆಯೇ ಬೇರೆ ಬೇರೆ ರೀತಿಯ ಪ್ರಾಡಕ್ಟ್ಗಳನ್ನ ತನ್ನ ವೆಬ್ಸೈಟಲ್ಲಿ ಮಾಡ್ತಿದೆ. ಇದೊಂದು ಜಿನೈನ್ ವೆಬ್ಸೈಟ್ ಸ್ನೇಹಿತರೆ. ಇದು ಯಾವುದೇ ರೀತಿಯ ಮೋಸದಿಂದ ಹಣ ಗಳಿಸೋ ಮಾರ್ಗ ಅಲ್ಲ. ಇವತ್ತು ನಿಮಗೆ ಪ್ರೂಫ್ ಸಮೇತ ಕೂಡ ತೋರಿಸ್ತೀನಿ ಹೇಗೆ eBay ಮುಖಾಂತರ ನೀವು ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಹಣವನ್ನು ಗಳಿಸಬೇಕು ಅನ್ನೋದನ್ನು. ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನಪ್ಪ ಅಂದರೆ, ನೀವು ಇಲ್ಲಿ ಬಿಡ್ ಮುಖಾಂತರ ಹಣವನ್ನು ಗಳಿಸ್ತೀರಾ. ಬನ್ನಿ ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋಣ. ಈಗಾಗಲೇ ನಿಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇವಾಗ ನೋಡೋಣ ಬನ್ನಿ eBayಯಿಂದ ಹೇಗೆ ನಾವು ಹಣವನ್ನು ಗಳಿಸಬೇಕು ಅಂತ. eBayದಲ್ಲಿ ನೀವು ಹಣವನ್ನು ಗಳಿಸೋಕೆ ಎರಡು ವಿಧಾನ ಇದೆ ಸ್ನೇಹಿತರೆ. ಒಂದು, ನೀವು ಯಾವುದಾದ್ರೂ ನಿಮ್ಮ ಪ್ರಾಡಕ್ಟ್ನ ಸೇಲ್ ಮಾಡೋ ಮುಖಾಂತರ. ಹಾಗೆಯೇ ಮತ್ತೊಂದು ವಿಧಾನ ಅಂದರೆ ನಿಮ್ಮ ಪ್ರಾಡಕ್ಟ್ನ ಹರಾಜು ಹಾಕುವ ಮುಖಾಂತರ. ನಿಮಗೆ ಒಂದು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ, ಅದರಿಂದ ನೀವು ಚೆನ್ನಾಗಿ ನಿಮಗೊಂದು ಐಡಿಯಾ ಬರುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ನಿಮ್ಮ ಹತ್ರ ಯಾವುದೋ ಒಂದು ಹಳೆಯ ಪ್ರಾಡಕ್ಟ್ ಇದೆ ಅಂದ್ಕೊಳ್ಳಿ. ಅಂದರೆ ಯಾವುದಾದ್ರೂ ನಿಮ್ಮಲ್ಲಿ ಇರೋ ಹಳೆಯ ವಸ್ತುಗಳಾಗಲಿ, ಹಳೆಯ ಕಾಯಿನ್ಸ್ಗಳಾಗಲಿ, ಹಳೆಯ ನೋಟುಗಳಾಗಲಿ. ಹಳೆಯ ನೋಟು ನಿಮ್ಗೆ ಒಂದು ಎಕ್ಸಾಂಪಲ್ ತೋರಿಸ್ತಿದ್ದೀನಿ. ಇದು ನೋಡಿ, ಇಂಡಿಯನ್ದು ಹಳೆಯ ನೋಟು, 10 ರೂಪಾಯಿದು ಹಳೆಯ ನೋಟು. ಹಾಗೆಯೇ ಇದೊಂದು 1 ರೂಪಾಯಿ ಹಳೆ ನೋಟು, ಇದು 5 ರೂಪಾಯಿ ಹಳೆ ನೋಟು. ಹಾಗೆಯೇ ವಿವಿಧ ನೋಟುಗಳಿದ್ದಾವೆ ಸ್ನೇಹಿತರೆ. ಹಳೆ ನೋಟುಗಳು 2 ರೂಪಾಯಿದಾಗಿರಲಿ, 1 ರೂಪಾಯಿದಾಗಿರಲಿ. ನೀವು ಇಲ್ಲಿ ಇದು 1000 ರೂಪಾಯಿ ಹಳೆ ನೋಟು. ಹಾಗೆಯೇ ಇಲ್ಲೊಂದು 1 ರೂಪಾಯಿ ಹಳೆ ನೋಟಿದೆ. ಇಲ್ಲಿ ನೀವು ಇಂಪಾರ್ಟೆಂಟ್ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನಪ್ಪ ಅಂತಂದರೆ, ಇಲ್ಲಿ ನೋಡಿ, ಇದು ಇಂಡಿಯನ್ ಹಳೆ ನೋಟು 100 ರೂಪಾಯಿದು. ಇದನ್ನು ಬೆಸ್ಟ್ ಆಫರ್ ಆಗಿ $149.99 eBayದಲ್ಲಿ ಮಾರ್ತಾ ಇದ್ದಾರೆ ಸ್ನೇಹಿತರೆ. ನಿಮ್ಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇದು 100 ರೂಪಾಯಿ ನೋಟು, ಇಂಡಿಯಾದಲ್ಲಿ 100 ರೂಪಾಯಿ. ಹಾಗಾದರೆ ಫಾರಿನ್ನಲ್ಲಿ ಇದರ ಬೆಲೆ ಇವರು ನಿಗದಿಪಡಿಸಿರೋದು $149.99. ಇದು ತೋರಿಸ್ತಿದ್ದೀನಿ. $149.99 ಅಂದರೆ $10,222 ರೂಪಾಯಿ. ಇಂಡಿಯನ್ ರೂಪಾಯಿ, ಭಾರತದ ಕರೆನ್ಸಿಯಲ್ಲಿ ಇದು 10,000. ಇಲ್ಲಿ ನೋಡ್ಬೋದು, ಈ 100 ರೂಪಾಯಿನ eBayದಲ್ಲಿ 10,000 ರೂಪಾಯಿಗೆ ಮಾರ್ತಾ ಇದ್ದಾರೆ ಸ್ನೇಹಿತರೆ. ಫಾರಿನ್ಗೆ ಹೋಲಿಸ್ಕೊಂಡಾಗ ಇದು $149 ಮಾತ್ರ. ಆದರೆ ಇಂಡಿಯನ್ ಕರೆನ್ಸಿಗೆ ಬಂದಾಗ 10,000 ರೂಪಾಯಿ ಸ್ನೇಹಿತರೆ. ಇದು ಸೋಲ್ಡ್ ಫ್ರಮ್ ಇಂಡಿಯಾ, ಭಾರತದಿಂದ ಮಾರಾಟ ಮಾಡ್ತಿದ್ದಾರೆ. ಯಾಕೆ ಈ 100 ರೂಪಾಯಿನ ಅವ್ರು ಯಾಕೆ $149 ಕೊಟ್ಟು ಖರೀದಿಸ್ತಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇದರಲ್ಲಿ ಸಿಂಪಲ್ ಟ್ರಿಕ್ ಏನಪ್ಪ ಅಂದರೆ ಸ್ನೇಹಿತರೆ, ಭಾರತದಲ್ಲಿ ಅನೇಕ ಜನ ಹಳೆ ನೋಟು, ಹಳೆ ಕಾಯಿನು ಹೀಗೆ ತುಂಬ ಸಂಗ್ರಹ ಮಾಡ್ತಾ ಇದ್ದಾರೆ. ಹಾಗೆಯೇ ವಿದೇಶಗಳಲ್ಲೂ ಕೂಡ, ಎಷ್ಟೊಂದು ದೇಶಗಳಿದ್ದಾವೆ, 300-400 ದೇಶಗಳಿದ್ದಾವೆ ಸ್ನೇಹಿತರೆ. ಅಲ್ಲೆಲ್ಲ ಬೇರೆ ಬೇರೆ ರೀತಿಯ ಸ್ಟ್ಯಾಂಪ್ಗಳು, ಹಳೆ ಕಾಯಿನ್ಸು, ಹಳೆ ನೋಟುಗಳು, ಹೀಗೆ ಬೇರೆ ಬೇರೆ ರೀತಿಯನ್ನ ಕಲೆಕ್ಟ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಅವರಿಗೆ ಈ 100 ರೂಪಾಯಿ ನೋಟೇ ಅತ್ಯಂತ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲೋ ಕೂತ್ಕೊಂಡು, ಈಗ ಅಮೆರಿಕ ಆಗಿರ್ಬೋದು, ಇಂಗ್ಲೆಂಡಲ್ಲಿ ಯಾವುದೋ ಪ್ರಜೆ, ಅವನು ಭಾರತದ ನೋಟ್ ಬೇಕಾಗಿರುತ್ತೆ ಅಂದ್ಕೊಳ್ಳಿ, 100 ರೂಪಾಯಿ ಭಾರತದ ನೋಟ್ ಬೇಕಾಗಿರುತ್ತೆ. ಅವನು eBayದಲ್ಲಿ ಬಂದು ಈ 100 ರೂಪಾಯಿನ ಖರೀದಿ ಮಾಡ್ತಾನೆ. ಅವನು ಕೇವಲ $149 ಕೊಟ್ಟು ಈ ನೋಟನ್ನು ಖರೀದಿ ಮಾಡ್ತಾನೆ. ಅವನಿಗೆ ಭಾರತದ 100 ರೂಪಾಯಿ ಅವನ ಕಲೆಕ್ಷನ್ಗೆ ಬಂದಂಗಾಯಿತು. ನಮ್ಮ ಇಂಡಿಯಾದವರಿಗೆ $149 ಈ 100 ರೂಪಾಯಿ ಮಾರೋದ್ರಿಂದ 10,000 ರೂಪಾಯಿ ಲಾಭ ಬಂದಂಗಾಯಿತು ಸ್ನೇಹಿತರೆ. ಹಾಗೆಯೇ ತೋರಿಸ್ತೀನಿ ಕೆಲವೊಂದು. ಇಲ್ಲಿ ನೋಡಿ, 1 ರೂಪಾಯಿ, ಇಂಡಿಯನ್ 1 ರೂಪಾಯಿ, ಇದು ಹಳೆ ನೋಟು ಸ್ನೇಹಿತರೆ. ಈಗ ಸಾಮಾನ್ಯವಾಗಿ ಯಾರ ಹತ್ರನೂ ಇರೋದಿಲ್ಲ, ಕೆಲವೊಬ್ಬರು ಕಲೆಕ್ಟ್ ಮಾಡಿ ಇಟ್ಟಿರ್ತಾರೆ. ಇಲ್ಲೊಂದು ಕಾಣ್ಬೋದು, ಇಲ್ಲೂ ನೀವು ನೋಡ್ಬೋದು, 1 ರೂಪಾಯಿ ಇಂಡಿಯನ್ ಹಳೆ ನೋಟು. ಇದು ನೋಡಿ, ಇದು $7.99 ಮಾಡ್ತಿದೆ. ಇದು ಕೇವಲ 1 ರೂಪಾಯಿ. ನಿಮ್ಮಲ್ಲೂ ಇರ್ಬೋದು, ಈ ಥರ ನೋಟುಗಳು ಇರ್ಬೋದು, 1 ರೂಪಾಯಿ ನೋಟು ಹಳೆವು. ಇಲ್ಲಿ ನೋಡಿ, 1 ರೂಪಾಯಿ ನೋಟು $399.99 ಮಾಡ್ತಾಯಿದ್ದಾರೆ ಸ್ನೇಹಿತರೆ, 1 ರೂಪಾಯಿ. ಈಗ ಸದ್ಯದ ಮಟ್ಟಿಗೆ 17 ಜನ ಇದನ್ನು ನೋಡ್ತಾ ಇದ್ದಾರೆ. ಹಾಗೆಯೇ $399 ಅಂದರೆ ಅದನ್ನು ತೋರಿಸಿಬಿಡ್ತೀನಿ. $399 ಅಂದರೆ $27,193 ಸ್ನೇಹಿತರೆ. ಇಲ್ಲಿ ನೋಡಿ, ಕೇವಲ 1 ರೂಪಾಯಿ ನೋಟನ್ನು $27,193 ರೂಪಾಯಿಗೆ ಮಾರ್ತಾ ಇದ್ದಾರೆ ಸ್ನೇಹಿತರೆ. ನಿಮಗೆ ನೋಡಿ, 1 ರೂಪಾಯಿ ಈಗ ನಿಮ್ಮಲ್ಲಿ ಬೇಕಾದರೆ ಈ ನೋಟು ಬಿದ್ದಿರಬಹುದು. ಹಾಗೆಯೇ ಇರ್ತವೆ, ತುಂಬ ಜನ ಇರ್ತವೆ. ಆದರೆ eBay ಮುಖಾಂತರ ಅವರಿಗೆ ಹೇಗೆ ಹಣವನ್ನು ಗಳಿಸಬೇಕು ಅಂತ ಗೊತ್ತಿರಲ್ಲ, ಈ ಪ್ರೋಸೆಸ್ಸನ್ನು ಗೊತ್ತಿರಲ್ಲ. ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಜನರು ಎಚ್ಚೆತ್ಕೊಳ್ಳಿ, ಇವರು ಈ ಥರ ಬಿಸ್ನೆಸ್ ಮಾಡಲಿ. ಇದು ಮೋಸ ಅಲ್ಲ ಸ್ನೇಹಿತರೆ. $399 ನಿಮ್ಮ ಪ್ರಾಡಕ್ಟು, ನಿಮ್ಮ ಹಣವನ್ನು ನೀವು ಎಷ್ಟಕ್ಕೆ ಬೇಕಾದ್ರೆ ಮಾರ್ಕೋಬೋದು. ತಗೊಳ್ಳೋರು ಬಿಡೋರು ಅವ್ರ ಇಚ್ಛೆ ಅದು ಸ್ನೇಹಿತರೆ. ಈಗ ಫ್ರಮ್ ಸಿಂಗಾಪುರಿಂದ ಈ ನೋಟನ್ನು ಯಾರೋ ಮಾರ್ತಿದ್ದಾರೆ. ಇದು ಇಂಡಿಯನ್ ಕರೆನ್ಸಿ, 399. ಯಾರೋ ಸಿಂಗಾಪುರಲ್ಲಿರೋರು ಯಾರೋ ಕಲೆಕ್ಟ್ ಮಾಡಿರ್ತಾರೆ, ಅವರು ಈಗ ಬೇಡ ಅಂತ ಅದನ್ನು ಮಾರ್ತಾ ಇದ್ದಾರೆ ಸ್ನೇಹಿತರೆ. ಈಗ ಇದು ಯಾವುದೇ ರೀತಿಯ ಮೋಸ ಅಲ್ಲ.
ನೀವು ನಿಮ್ಮ ಪ್ರೈಸನ್ನು ಎಷ್ಟು ಬೇಕಾದ್ರೆ ಇಡ್ಬೋದು. ಪರ್ಚೇಸ್ ಮಾಡೋರು ಅವ್ರಿಗೆ ಇಷ್ಟ ಇದ್ದರೆ ಅಷ್ಟು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಬೋದು, ಬೇಡ ಆದರೆ ಬಿಡ್ಬೋದು. ನೀವು ಯಾರನ್ನು ಫೋರ್ಸ್ ಮಾಡ್ತಿಲ್ಲ, ಅಲ್ಲಿ ತಗೋಬೇಡಿ ಅಂತ ಯಾರನ್ನೂ ಫೋರ್ಸ್ ಮಾಡ್ತಿಲ್ಲ. ಆದ್ದರಿಂದ ಇದು ಒಂದು ಜಿನೈನ್ ಮೆಥಡ್ ಸ್ನೇಹಿತರೆ. ಕಲೆಕ್ಟ್ ಮಾಡ್ಕೊಳ್ಳೋರಿಗೆ ಇದು ಉತ್ತಮ ಅನಿಸಿದರೆ ಅವರು $399 ಕೊಟ್ಟು ಖರೀದಿ ಮಾಡ್ತಾರೆ, ಇಲ್ಲಾಂದರೆ ಖರೀದಿ ಮಾಡಲ್ಲ. ಈಗ ಸದ್ಯದ ಮಟ್ಟಿಗೆ ಇಲ್ಲಿ ನೋಡ್ಬೋದು ನೀವು 17 ಮೆಂಬರ್ಸ್ ವಾಚಿಂಗ್ ಅಂತ ಇದೆ. ಬೇರೆ ಬೇರೆ ವಿದೇಶದಿಂದ 17 ಜನ ನೋಡ್ತಾ ಇದ್ದಾರೆ. ಯಾರೋ ಒಬ್ಬರು ಇದನ್ನು ಖರೀದಿ ಮಾಡ್ಬೋದು, ಖರೀದಿ ಮಾಡೋಕ್ಕೆ ಮನಸ್ಸು ಮಾಡ್ಬೋದು. ಅರ್ಥ ಆಯ್ತಾ? ಈಗ ನೋಡಿ, ಇದು ₹1000 ನೋಟು. $1000ನ $59.99 ಮಾಡ್ತಿದ್ದಾರೆ. $59.99 ಅಂದರೆ $4088. ನೋಡಿ, ಇದು ಒಂದು ಬಿಸ್ನೆಸ್. $1000 ನೋಟು, ಇದು ಇಂಡಿಯನ್ ರುಪೀಸಿಗೆ $1000 ನೋಟು. ಯಾರಿಗೂ ಫಾರಿನವ್ರಿಗೆ 4000 ಮಾಡಿದ್ರೆ ಅವ್ರು ತಗೋತಾರೆ. ಯಾರು $1000 ನೋಟನ್ನ ಕಲೆಕ್ಟ್ ಮಾಡೋರು ಇಚ್ಛೆ ಇದ್ದರೆ ತಗೋತಾರೆ. ಫಾರಿನ್ ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಏನಪ್ಪ ಅಂತ ಸ್ನೇಹಿತರೆ, ಫಾರಿನ್ ಅವರಿಗೆ ಇದು ಯಾವುದೇ ಮ್ಯಾಟ್ರ್ ಅಲ್ಲ. ಅವರು ಒಂಥರ ಕ್ರೇಜಿ ಫೆಲೋಸ್ ಸ್ನೇಹಿತರೆ. ಇದನ್ನು ತಮ್ಮ ಹತ್ರ, ಈ ಕಲೆಕ್ಷನ್ ತಮ್ಮ ಹತ್ರ ಬೇಕು ಅಂದರೆ ಅವರು ಎಷ್ಟು ದುಡ್ಡು ಬೇಕಾದ್ರೆ ಕೊಟ್ಟು ಅದನ್ನು ಖರೀದಿ ಮಾಡ್ತಾರೆ. ಅವರು ಈ ಥರ ಇಂಡಿಯಾದವ್ರ ಥರ ಮುಖನೇ ನೋಡೋದಿಲ್ಲ ಸ್ನೇಹಿತರೆ. ಅವರಿಗೆ ಬೇಕಾಗಿತ್ತು, ಅವರಿಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು, ಅವರ ಕಲೆಕ್ಷನಲ್ಲಿ ಇಂಥ ಮೆಟೀರಿಯಲ್ ಇಲ್ಲ ಅಂತಂದರೆ ಅವರು ಎಷ್ಟು ಬೇಕಾದ್ರೆ ಹಣವನ್ನು ವ್ಯಯಿಸಿ ನಿಮ್ಮ ಪ್ರಾಡಕ್ಟನ್ನು ತಗೊಳ್ಳಂಗಿರ್ತಾರೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಇದು ನೋಟ್ಗಳ ಎಕ್ಸಾಂಪಲ್ ಸ್ನೇಹಿತರೆ. $1 ಇದೆ, $10 ನೋಟು ಕೂಡ ಇದೆ. $10ನ $1.49 ಮಾಡ್ತಾ ಇದ್ದಾರೆ. ನೋಡಿ, $1.49 ಅಂದರೆ $101. ಓಕೆ, ಇದು ಕೇವಲ $10ನ $101.55 ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಎಷ್ಟೊಂದು ಹಣವನ್ನು ಮಾರ್ಬೋದು ಸ್ನೇಹಿತರೆ. ಇದು ಕೇವಲ $10 ಒಂದು ನೋಟು. ಇದೇ ರೀತಿಯಾಗಿ ಹಲವಾರು $10 ಮಾರ್ತಾರೆ ಅವರು. $1 ರಿಂದ $100 ತಗೋತಾರೆ ಅಂದರೆ $10 ರಿಂದ $1000 ಆರಾಮಾಗಿ ಗಳಿಸ್ತಾರೆ ಸ್ನೇಹಿತರೆ. ಇದು $1.49, ಕೇವಲ $1.49. ವಿದೇಶಿಯರು ಯಾರಾದರೂ ಈ ಥರ ಇಂಡಿಯನ್ ನೋಟ್ಸನ್ನು ಕಲೆಕ್ಟ್ ಮಾಡ್ತಿದ್ರೆ ಅವರಿಗೆ $1 ಕೊಟ್ಟು ಇದನ್ನು ಖರೀದಿ ಮಾಡೋದು ಯಾವುದೇ ದೊಡ್ಡ ವಿಷಯ ಅಲ್ವೇ ಅಲ್ಲ ಸ್ನೇಹಿತರೆ. ಅವರ ಕಂಟ್ರಿಲಿ $1 ಅಂದರೆ ಒಂದು ಚಾಕ್ಲೇಟ್ ಸಿಗ್ತಿರುತ್ತೆ. ಹಾಗೆಯೇ $1 ಕೊಟ್ಟು ಈ $10 ಇಂಡಿಯನ್ ನೋಟನ್ನು ಖರೀದಿ ಮಾಡ್ತಾರೆ. ಆದರೆ ಇಂಡಿಯಾ ಕರೆನ್ಸಿಗೆ ಬಂದಾಗ, ಭಾರತದ ಕರೆನ್ಸಿಗೆ ಬಂದಾಗ ನೀವು ಗಳಿಸೋ ಹಣ ಅಂದರೆ ಕೇವಲ $10ಗೆ ನೀವು $100 ಗಳಿಸ್ತೀರಾ. ಇದು ಮುಖ್ಯವಾದ ಅಂಶ ಸ್ನೇಹಿತರೆ. ಇಲ್ಲಿ ನೋಡಿ, ನೀವು $2 ಇದೆ, ನೀವು $10ಗೆ ಇಲ್ಲಿ $100 ಗಳಿಸ್ತೀರಾ. ಇಲ್ಲಿ ಕೇವಲ $2ಗೆ $100 ಗಳಿಸ್ತೀರಾ. ಇದು ಕೂಡ ಸೇಮ್ ಪ್ರೈಸ್ ಇಟ್ಟಿದ್ದಾರೆ ಸ್ನೇಹಿತರೆ, 1.99. ಹಾಗೆಯೇ ಇಲ್ಲಿ ನೋಡ್ಬೋದು 2000 ನೋಟ್ ಇದೆ. ಅದನ್ನು ಯಾರೋ $786ಗೆ ಮಾರ್ತಾ ಇದ್ದಾರೆ ಸ್ನೇಹಿತರೆ. $786 ಅಂದರೆ $53,569. ನೋಡಿ, ಕೇವಲ $2000 ನೋಟನ್ನು $53,000ಕ್ಕೆ ಮಾರ್ತಾ ಇದ್ದಾರೆ ಸ್ನೇಹಿತರೆ. ಹೀಗೆ ಇದು ಒಂದು ದೊಡ್ಡ ಬಿಸ್ನೆಸ್ಸು. ಬೇಕಂದವರು ತಗೋತಾರೆ, ಬ್ಯಾಡದಿದ್ದವರು ಬಿಡ್ತಾರೆ ಸ್ನೇಹಿತರೆ. ಆದ್ದರಿಂದ ನೀವು ಇದು ಯಾವುದೇ ರೀತಿ ಅಡ್ಡ ಮಾರ್ಗ ಅಲ್ಲ, ನಿಮ್ಮ ಇಷ್ಟ. ಅದು ಖರೀದಿ ಮಾಡೋದ್ರ ಮೇಲೆ ಬಿಟ್ಟಿದ್ದು ಸ್ನೇಹಿತರೆ. ಇದರಲ್ಲಿ ಇದೆಲ್ಲ ನಾನು ತೋರಿಸ್ತಿರೋದೆಲ್ಲ ಸೇಲ್ ಮಾಡ್ತಿರೋದು ಸ್ನೇಹಿತರೆ. ಓಕೆ, $5 ನೋಟ್ ಆಗಿರಲಿ, ಬೇರೆ ಬೇರೆ ಹಳೆಯ ನೋಟುಗಳು, ಇದನ್ನೆಲ್ಲ ಸೇಲ್ ಮಾಡ್ತಾ ಇದ್ದಾರೆ. ಹಾಗೆಯೇ ಆಕ್ಷನ್ ಕೂಡ ಇರುತ್ತೆ ಸ್ನೇಹಿತರೆ. ಆಕ್ಷನ್ ಅಂದರೆ ಹರಾಜು ಹಾಕೋದು. ಇಲ್ಲಿ $1 ಇಂಡಿಯನ್ $1 ನೋಟ್ ಸೈನ್ಡ್ ಬೈ ಮಾಂಟೆಕ್ ಸಿಂಗ್ ಅಹಲುವಾಲಿಯಾ. ಮಾಂಟೆಕ್ ಸಿಂಗ್ ಅಹಲುವಾಲಿಯಾ ಅವರು ಸೈನ್ ಮಾಡಿರೋದು $1 ನೋಟ್ ಇದೆ. ಇದನ್ನು ಹರಾಜು ಹಾಕ್ತಿದ್ದಾರೆ ಸ್ನೇಹಿತರೆ. ಅಂದರೆ $60,000ಗೆ ಹರಾಜು ಹಾಕ್ತಿದ್ದಾರೆ. ಈ $60,000ಗೆ ಹರಾಜು ಹಾಕ್ತಿದ್ದಾರೆ ಅಂದರೆ ಇದರಲ್ಲಿ ಏನೋ ಒಂದು ವಿಶೇಷ ಇರುತ್ತೆ ಸ್ನೇಹಿತರೆ. ನಂಬರಿಂಗ್ ಸಿಸ್ಟಮ್ ಆಗಿರಬಹುದು, ಬೇರೆ ಬೇರೆ ರೀತಿಯ ಯಾರು RBI ಗವರ್ನರ್ ಆಗಿರೋದಲ್ಲದೆ ಬೇರೆಯವ್ರ ಸೈನ್ ಇರಬಹುದು. ಹೀಗೆ ಬೇರೆ ಬೇರೆ ರೀತಿಯ ಏನಾದರೂ ಒಂದು ಮಿಸ್ಟೇಕ್ ಆಗಿರ್ಬೋದು. ಪ್ರಿಂಟ್ ಆಗಬೇಕಾದ್ರೆ ಬೈ ಡಿಫಾಲ್ಟ್ ಅಂದರೆ ಗೌರ್ಮೆಂಟ್ ಕರೆನ್ಸಿ ಪ್ರಿಂಟ್ ಆಗಬೇಕಾದ್ರೆ ಏನಾದರೂ ಮಿಸ್ಟೇಕ್ ಆಗಿರ್ಬೋದು. ಅಂಥ ನೋಟುಗಳು ಫಾರಿನ್ ಅವರಿಗೆ ಕೆಲವೊಂದು ಡಿಫೆಕ್ಟ್ಸ್ ಇರೋ ನೋಟ್ಗಳನ್ನು ಕೂಡ ಸಂಗ್ರಹ ಮಾಡ್ತಿರ್ತಾರೆ, ಏನಾದರೂ ವ್ಯತ್ಯಾಸ ಇರುವಂಥದ್ದು. ಈಗ ಹಾಗೆಯೇ ಅವರು $60,000ಕ್ಕೆ ಹರಾಜು ಹಾಕಿದ್ದಾರೆ. ಯಾರಾದರೂ ಇಂಟ್ರೆಸ್ಟ್ ಇದ್ದವರು ಇದನ್ನು ಪರ್ಚೇಸ್ ಮಾಡ್ಕೋತಾರೆ ಸ್ನೇಹಿತರೆ. $60,000 ಅಂದರೆ 40 ಲಕ್ಷ ಸ್ನೇಹಿತರೆ. 40 ಲಕ್ಷಕ್ಕೆ ಈ ನೋಟನ್ನು ಹರಾಜು ಹಾಕಿದ್ದಾರೆ. ಇದಕ್ಕೆ ಇನ್ನೂ 23 ಗಂಟೆ ಟೈಮ್ ಇದೆ. ಅಂದರೆ ಇವರು ಹರಾಜು ಹಾಕ್ಬೇಕಾದ್ರೆ ಇಷ್ಟು ಟೈಮ್ ಅಂತ ನೀವು ಇಡ್ಬೋದು. 7 ದಿನ, 5 ದಿನ, 3 ದಿನ ಹೀಗೆ ಇಡ್ಬೋದು. ಈಗ ಇವರಿಗೆ 23 ಗಂಟೆ ಇನ್ನೂ ಕಾಲ ಉಳಿದಿದೆ. 23 ಗಂಟೆಯಲ್ಲಿ ಯಾರಾದರೂ $60,000 ಕೊಟ್ಟು ಖರೀದಿ ಮಾಡೋಕ್ಕೆ ಬಂದರೆ ಈ $1 ನೋಟನ್ನು ಅವರು ಖರೀದಿ ಮಾಡ್ಕೋಬೋದು ಸ್ನೇಹಿತರೆ. ನಿಮಗೆ ಇನ್ನೂ ಅನೇಕ ಉದಾಹರಣೆಗಳನ್ನ ಕೊಡ್ತೀನಿ. ಇಲ್ಲಿ ನೋಡಿ, ಇಲ್ಲೊಂದು ನೋಟ್ ಇದೆ, ಫಾರಿನ್ ನೋಟು. ಇದು ಕೇವಲ $500. ನಿಮಗೆ ಝೂಮ್ ಮಾಡಿ ಕೂಡ ತೋರಿಸ್ತಿದ್ದೀನಿ. $500. ಇದರಲ್ಲಿ ನೀವು ನಂಬರ್ನ ನೋಡ್ಬೋದು. G0007775757A ಇದೆ ಸ್ನೇಹಿತರೆ. ಇದರ ವಿಶೇಷತೆ, ಈ ನಂಬರ್ ಅಂದರೆ ಯೂನಿಕ್ ನಂಬರ್ ಇದೆ. ಎಲ್ಲ 77 ಮತ್ತು 3 0 ಇರೋದ್ರಿಂದ ಇದನ್ನು ಎಷ್ಟು $77,777ಗಳಿಗೆ ಯಾರು ಮಾಡ್ತಿದ್ದಾರೆ. 77,777 ಅಂದರೆ 53 ಲಕ್ಷಕ್ಕೆ ಸ್ನೇಹಿತರೆ. ಇದನ್ನು 53 ಲಕ್ಷಕ್ಕೆ ಯಾರೋ ಮಾರ್ತಾ ಇದ್ದಾರೆ.
ಅಂದರೆ ಇದನ್ನು ಸದ್ಯದ ಮಟ್ಟಿಗೆ 14 ಜನ ನೋಡ್ತಿದ್ದಾರೆ. ಬೈ ಇಟ್ ನೌ ಅಂತ ಕೊಟ್ಟರೆ ನೀವು ಇದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಇದು 53 ಲಕ್ಷಕ್ಕೆ ಸೇಲ್ ಮಾಡ್ತಿರೋದು. ಅದ್ರ ಜೊತೆಗೆ ಶಿಪ್ಪಿಂಗ್ ಚಾರ್ಜ್ ಕೂಡ ಇದೆ $18. ನೀವು 53 ಲಕ್ಷ ಕೊಟ್ಟು ಖರೀದಿ ಮಾಡೋದಲ್ಲದೆ ಮತ್ತೆ $18 ಶಿಪ್ಪಿಂಗ್ ಚಾರ್ಜಸ್ಸನ್ನು ಕೂಡ ಕೊಡಬೇಕು. ಇದು ಈ ನಂಬರ್ ಯಾರಿಗೂ ಲಕ್ಕಿ ನಂಬರ್ ಇರುತ್ತೆ ಸ್ನೇಹಿತರೆ. ಫಾರಿನವರಿಗೆ ಯಾರಿಗೂ ಲಕ್ಕಿ ನಂಬರ್ ಇರುತ್ತೆ, ಇಲ್ಲ ಯಾರೋ ಸಂಗ್ರಹ ಮಾಡ್ತಿರ್ತಾರೆ, ಅಂಥವರಿಗೆ ಈ ನೋಟು ತುಂಬ ವಿಶೇಷವಾಗಿರುತ್ತೆ. ಆದ್ದರಿಂದ 53 ಲಕ್ಷ ಕೊಡೋಕ್ಕೆ ಅಂದರೆ $77,000 ಕೊಡೋಕ್ಕೆ ಅವ್ರು ಹಿಂದೆ ಮುಂದೆ ನೋಡೋದೇ ಇಲ್ಲ ಸ್ನೇಹಿತರೆ. ಕೆಲವೊಬ್ರು ತಗೋತಿರ್ತಾರೆ, ತಗೊಂಡಿಲ್ಲ ಅಂದರೆ ನೋ ಪ್ರಾಬ್ಲಮ್. ಕೆಲವೊಬ್ರು ತಗೋತಿರ್ತಾರೆ, ತಗೊಂಡ್ರೆ ನೀವು ರಾತ್ರಿ ಲಕ್ಷಾಧಿಪತಿ ಕೂಡ ಆಗಬಹುದು ಸ್ನೇಹಿತರೆ. ಇಲ್ಲಿ ನೋಡಿ 14 ಜನ ಸದ್ಯದ ಮಟ್ಟಿಗೆ ನೋಡ್ತಿದ್ದಾರೆ. ಯಾರೋ ಒಬ್ರು ಪರ್ಚೇಸ್ ಮಾಡ್ಬೋದು, ಹಾಗೆಯೇ ಪರ್ಚೇಸ್ ಮಾಡ್ದಂಗೆ ಕೂಡ ಇರಬಹುದು. ಅದು ಅವರವರ ಲಕ್ಕಿಗೆ ಬಿಟ್ಟಿದ್ದು ಸ್ನೇಹಿತರೆ. ನೀವು ಬೇಕಾದರೆ ನಿಮ್ಮ ಲಕ್ಕಿದ್ರೆ ನಿಮ್ಮ ಮನೆಯಲ್ಲೂ ಕೂಡ ಈ ಥರ ಹಳೆ ನೋಟುಗಳು, ಹಳೆ ಕಾಯಿನ್ಗಳು ಏನಾದ್ರು ಇದ್ದರೆ ನೀವು ಅದನ್ನು ವ್ಯತ್ಯಾಸವಾಗಿ ಡಿಫ್ರೆಂಟ್ ಆಗಿದ್ದರೆ ಅದನ್ನು ನೀವು ಕೂಡ ಈ ಹೈ ಪ್ರೈಸಿಗೆ ಮಾರಬಹುದು. ಫಾರಿನಲ್ಲಿ ಯಾರಿಗಾರ ಇಷ್ಟ ಇದ್ದರೆ ಕೊಂಡ್ಕೋತಾರೆ. ಹಾಗೆಯೇ ಈಗ ನಿಮಗೆ ಉದ್ಭವವಾಗುವ ಮತ್ತೊಂದು ಕ್ವಶನ್ ಏನಪ್ಪ ಅಂತಂದರೆ, ಸರ್ ನಮ್ಮ ಹತ್ರ ಹಳೆ ಕಾಯಿನು ಇಲ್ಲ, ಹಳೆ ನೋಟು ಇಲ್ಲ, ಏನು ಮಾಡಬೇಕು ಅಂತ. ಇವತ್ತಿನ ಗ್ರೋ ಯುವರ್ ಮನಿ ಸಂಚಿಕೆಯಲ್ಲಿ ನಾನು ನಿಮಗೆ ಹೇಳ್ತಿರೋ ಟ್ರಿಕ್ ಅಂದರೆ ಇದೇನೆ. ನೀವು ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ಹಳೆ ನೋಟು, ಹಳೆ ಕಾಯಿನು, ಹಾಗೆಯೇ ಹಳೆ ವಸ್ತುಗಳು ಯಾವುದೇ ಇಲ್ಲದೆ ಇರಬಹುದು. ನೀವು ಹಳೆ ಕಾಯಿನು, ಹಳೆ ನೋಟೇ ಮಾಡಬೇಕಂದ್ರೆ ಬೆಂಗಳೂರು ಹಾಗೆಯೇ ಕೆಲವೊಂದು ಮಹಾನಗರಿಗಳಲ್ಲಿ, ಹಾಗೆಯೇ ಕೆಲವೊಂದು ಎಕ್ಸಿಬಿಷನ್ ಸೆಂಟರ್ಗಳಲ್ಲಿ ನಿಮಗೆ ಹಳೆ ನೋಟು, ಹಳೆ ಕಾಯಿನ್ಗಳನ್ನ ಮಾರ್ತಾ ಇರ್ತಾರೆ. ಫಿಲಾಟೆಲಿಕ್ ಎಕ್ಸಿಬಿಷನ್ ಸೆಂಟರ್ಗಳಲ್ಲಿ ಹಳೆ ಕಾಯಿನು, ಹಳೆ ನೋಟುಗಳನ್ನ ಮಾರ್ತಾ ಇರ್ತಾರೆ ಸ್ನೇಹಿತರೆ. ಅಲ್ಲಿ ನಿಮಗೆ ಒಂದು ನೋಟು ಆಗಲೇ ಒಂದು ಕಾಯಿನು ಕೇವಲ 10-20 ರೂಪಾಯಿಗೆ ಹೀಗೆಲ್ಲ ಸಿಗ್ತವೆ. ಅದನ್ನು ಬೇಕಾದರೆ ನೀವು ಖರೀದಿ ಮಾಡಿ ಇಲ್ಲಿ ಒಂದು ಇಬೇದಲ್ಲಿ ಮಾರಬಹುದು. ಯಾಕಂದರೆ ಮೆಜಾರಿಟಿ ಜನಗಳಿಗೆ ಈ ಇಬೇಯಿಂದ ಈ ಥರನೂ ಹಣ ಗಳಿಸುವುದು ಅಂತ ಗೊತ್ತಿಲ್ಲ ಸ್ನೇಹಿತರೆ. ಅವ್ರೇನು ಮಾಡ್ತಾರೆ, ಅವ್ರ ಮೇಲೆ ಹಳೆ ನೋಟು, ಹಳೆ ಕಾಯಿನ್ ಇದ್ದರೆ ಎಲ್ಲೋ ಬಿಸಾಕಿರ್ತಾರೆ. ಹಾಗೆಯೇ ಎಲ್ಲೋ ಎಕ್ಸಿಬಿಷನ್ಗೆ ಹೋಗಿರ್ತಾರೆ, ಹಳೆ ನೋಟುಗಳು, ಹಳೆ ಕಾಯಿನ್ಗಳು ಹೀಗೆಲ್ಲ ಇರ್ತವೆ. ಅದನ್ನು ಪರ್ಚೇಸ್ ಮಾಡ್ಕೊಳ್ಳೋದು ಇಲ್ಲ. ಯಾಕಂದರೆ ಆ ಮಾರೋರ್ಗೂ ಕೂಡ ಈ ಟೆಕ್ನಿಕ್ ಗೊತ್ತಿರಲ್ಲ, ಇಬೇದಿಂದ ಈ ಥರನೂ ಕೂಡ ನಾವು ಹಣವನ್ನು ಗಳಿಸ್ಬೋದು ಅಂತ. ಆದ್ದರಿಂದ ಅವರು ಕಡಿಮೆ ದುಡ್ಡಿಗೆ ಮಾರ್ತಿರ್ತಾರೆ. ನಿಮಗೆ ಈ ಟೆಕ್ನಿಕ್ ಗೊತ್ತಿರೋದ್ರಿಂದ ನೀವು ಅದನ್ನು ತಗೊಬಂದು ಇಬೇದಲ್ಲಿ ಕೂಡ ಮಾರಬಹುದು. ಹಾಗೆಯೇ ಕೆಲವೊಂದ್ಸಲಿ ಸರ್ ಏನು ಮಾಡೋದು, ನಮ್ಮ ಮನೆ ಹತ್ರ ಯಾವುದು ಫಿಲಾಟೆಲಿಕ್ ಎಕ್ಸಿಬಿಷನ್ ನಡೀತಿಲ್ಲ, ಹಳೆ ಕಾಯಿನು, ಹಳೆ ನೋಟು ಎಲ್ಲೂ ಸಿಗ್ತಾನೆ ಇಲ್ಲ, ಏನು ಮಾಡೋದು, ಬೇರೆ ರೀತಿ ಏನು ಮಾಡ್ಬೋದು ಅಂತ ಕೇಳಿದರೆ ಅದಕ್ಕೂ ಒಂದು ಐಡಿಯಾ ಇದೆ ಸ್ನೇಹಿತರೆ. ನೀವು ಸಾಮಾನ್ಯವಾಗಿ OLX.in ನಿಮಗೆ ಗೊತ್ತಿದೆ. OLX.in ನಲ್ಲಿ ನಿಮಗೆ ಹಳೆಯ ಪ್ರಾಡಕ್ಟ್ಗಳು ತುಂಬ ಇರ್ತವೆ. ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ. ಇದು OLX.in ಅಂತ ನಿಮಗೆ ಈಗಾಗಲೇ ಗೊತ್ತಿರುತ್ತೆ. ನೀವು ಹಳೆ ಪ್ರಾಡಕ್ಟ್ಗಳನ್ನ ಮಾರ್ತಿರ್ತೀರಾ OLX.in ನಲ್ಲಿ. ಇಲ್ಲಿ ಹೋಗಿ ನೀವು ಯಾವುದಾದ್ರೂ ಹಳೆ ಪ್ರಾಡಕ್ಟ್ಗಳನ್ನ ಕೊಡಿ. ಅಂದರೆ ವಿದೇಶಿಗರಿಗೆ ಅದು ತುಂಬ ಇಷ್ಟ ಆಗ್ತಿರಬೇಕು ಅಂಥ ಪ್ರಾಡಕ್ಟು. ಎಕ್ಸಾಂಪಲ್ ಗ್ರಾಮಫೋನ್ ಅಂತ ಕೊಡ್ತೀನಿ. ಓಕೆ ಸ್ನೇಹಿತರೆ, ಗ್ರಾಮಫೋನ್ ಅಂತ ಕೊಟ್ಟೆ. ನೀವು ಇಲ್ಲಿ ನೋಡ್ಬೋದು ಗ್ರಾಮಫೋನು ಇದೆಲ್ಲ ಹಳೇದು. ಇವ್ರಿಗೂ ಅಷ್ಟೇ ಎಷ್ಟೊಂದು ಜನಕ್ಕೆ ಈ ಟೆಕ್ನಿಕ್ ಗೊತ್ತಿರಲ್ಲ. ಕೆಲವೊಂದು ಈ ಇಬೇದಲ್ಲೂ ಕೂಡ ಸೇಲ್ ಮಾಡ್ಬೋದು, ಈ ಇಬೇದಲ್ಲೂ ಕೂಡ ಸೇಲ್ ಮಾಡಬಹುದು ಅಂತ ಗೊತ್ತಿರೋರು ಮಾತ್ರ ಇದನ್ನು ಇಬೇದಲ್ಲೂ ಹಾಕಿರ್ತಾರೆ, ಹಾಗೆಯೇ OLX-ಅಲ್ಲೂ ಹಾಕಿರ್ತಾರೆ. ಕೆಲವೊಬ್ಬರು ಹಾಕಿರೋದಿಲ್ಲ. ಇಲ್ಲಿ ನೋಡಿ, ಕೆಲವೊಂದು ಗ್ರಾಮಫೋನ್ ನ್ಯೂ ಮಾಡೆಲ್ ವರ್ಕಿಂಗ್ ಕಂಡೀಷನ್ ಅನ್ಯೂಸ್ಡ್. ಓಕೆ, ಈಗ ಇದೆ. ಇದು ಕೇವಲ 4,500 ರೂಪಾಯಿ ಸ್ನೇಹಿತರೆ. ಇದನ್ನು ನೀವು 4,500 ರೂಪಾಯಿಗೆ ಪರ್ಚೇಸ್ ಮಾಡಿಬಿಟ್ಟು ಇಬೇದಲ್ಲಿ ಕೂಡ ಹಾಕ್ಬೋದು. ಇಬೇದಲ್ಲಿ ನಿಮಗೆ ಇದು ಇಂಡಿಯಾದಲ್ಲಿ ಸಿಗ್ತಿರುತ್ತೆ. ಹಾಗೆಯೇ ಫಾರಿನವ್ರಿಗೆ ಇದು ಗೊತ್ತಿರಲ್ಲ, OLX.in ಇದೆಯೋ ಇಲ್ವೋ ಅಂತ ಗೊತ್ತಿರಲ್ಲ. ಎಷ್ಟೋ ಜನಕ್ಕೆ OLX.in ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಅವ್ರು ಸರ್ಚ್ ಕೂಡ ಮಾಡೋದಿಲ್ಲ. ನೀವು ಅದನ್ನು ಇಬೇದಲ್ಲಿ ಹಾಕೋ ಮುಖಾಂತರ ಅದಕ್ಕಿಂತ ಜಾಸ್ತಿ ಪ್ರೈಸಿಗೆ ಮಾಡ್ಬೋದು ಸ್ನೇಹಿತರೆ. ಇವರು ಕೇವಲ 4,000 ಕೊಟ್ಟಿದ್ದಾರೆ. 4,000 ರೂಪಾಯಿ ಅಂದರೆ $58 ಸ್ನೇಹಿತರೆ. $58ಗೆ ಕೊಟ್ಟಿದ್ದಾರೆ. ನೀವು ಇದನ್ನು ಇಬೇದಲ್ಲಿ $100, $200, $300 ನಿಮ್ಗೆ ಎಷ್ಟು ಬೇಕೋ ಅಷ್ಟು ಡಾಲರ್ ಇಟ್ಕೊಂಡು ಕೂಡ ಮಾರಾಟ ಮಾಡಬಹುದು. ಎಷ್ಟೊಂದು ಜನ ಗ್ರಾಮಫೋನ್ ನೋಡುತ್ತಿರ್ತಾರೆ. ಅಂದರೆ ಎಷ್ಟೊಂದು ಜನ ಹಳೆ ರೇಡಿಯೋ ಮಾಡೆಲ್ಸು, ಹಳೆ ಎಲೆಕ್ಟ್ರಿಕಲ್ ವಸ್ತುಗಳನ್ನ ಕಲೆಕ್ಟ್ ಮಾಡ್ತಿರ್ತಾರೆ ಫಾರಿನಲ್ಲಿ. ಅವರಿಗೆ ಈ ಹಳೆ ಗ್ರಾಮಫೋನ್ ಬೇಕಾಗಿರುತ್ತೆ. ಅಂಥವರು ಆರಾಮಾಗಿ $100, $200 ಕೊಟ್ಟು ಖರೀದಿಸ್ತಾರೆ. ಅವರಿಗೆ $100 ಅಂದರೆ 100 ರೂಪಾಯಿ ಇದ್ದಂಗೆ ಸ್ನೇಹಿತರೆ. ಆದರೆ ಇಂಡಿಯನ್ ಕರೆನ್ಸಿಗೆ ಬಂದಾಗ $100 ಅಂದರೆ 6,000, 7,000 ಹೀಗೆ ಹಣವನ್ನು ಗಳಿಸ್ಬೋದು. ಇದು ಕೂಡ ಒಂದು ಟೆಕ್ನಿಕ್ಕು. ಇಲ್ಲಿ ನೋಡಿ, ಎಲಿಫೆಂಟು $269ಗೆ ಯಾರೋ ಮಾರಿದ್ದಾರೆ ಎಲಿಫೆಂಟ್. ಓಕೆ, ಇದು ಸಾಮಾನ್ಯವಾಗಿ ನಿಮಗೆ ಸಿಗುತ್ತೆ. ನೀವು ಯಾವುದಾದ್ರು ಟೂರಿಸ್ಟ್ ಪ್ಲೇಸಿಗೆ ಹೋದಾಗ ನಿಮಗೆ ಈ ಥರ ಎಲಿಫೆಂಟ್ಗಳು ಸಿಗುತ್ತೆ. ಅದು ಕೇವಲ ಭಾರತದ ಕರೆನ್ಸಿಯಲ್ಲಿ 1,000 ರೂಪಾಯಿ, 1,500 ರೂಪಾಯಿ ಮ್ಯಾಕ್ಸಿಮಮ್ ಇರುತ್ತೆ ಸ್ನೇಹಿತರೆ. ಅಂಥದನ್ನು ಖರೀದಿ ಮಾಡಿ ತಂದು ಈ ಥರ ಇಬೇದಲ್ಲಿ ಹಾಕೋದ್ರ ಮುಖಾಂತರ ಹೆಚ್ಚು ಹಣವನ್ನು ಕೂಡ ಗಳಿಸ್ಬೋದು. ಇಲ್ಲಿ ನೋಡಿ,
$269ಗೆ ಇದನ್ನು ಮಾರಾಟ ಮಾಡ್ತಾ ಇದ್ದಾರೆ. ಎಷ್ಟೊಂದು ಜನ, ಸದ್ಯದ ಮಟ್ಟಿಗೆ 3 ಜನ, 3 ಮೆಂಬರ್ಸ್ ವಾಚಿಂಗ್ ಅಂದರೆ 3 ಜನ ಇದನ್ನು ನೋಡ್ತಾ ಇದ್ದಾರೆ. ಯಾರೋ ಒಬ್ಬರು ಕೂಡ ಪರ್ಚೇಸ್ ಮಾಡ್ಬೋದು. ಹಾಗೆಯೇ ಬೇರೆ ಬೇರೆ ಡೈಲಿ ನೋಡ್ತಾನೆ ಇರ್ತಾರೆ ಸ್ನೇಹಿತರೆ. ಯಾರಾದರೂ ಒಬ್ಬರು ಕೂಡ ಪರ್ಚೇಸ್ ಮಾಡ್ಬೋದು. 269 ಅಂದರೆ ನಿಮಗೆ ತೋರಿಸ್ತೀನಿ. 269 ಅಂದರೆ 18,333 ಸ್ನೇಹಿತರೆ. ನೋಡಿ, ಇದು ನಿಮಗೆ ಭಾರತದಲ್ಲಿ ಕೇವಲ 1,500-2,000 ರೂಪಾಯಿಗೆ ಸಿಗುತ್ತೆ. ಅದನ್ನು ಯಾರೋ 18,000ಕ್ಕೆ ಅಂದರೆ 18,000 ರೂಪಾಯಿಗೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇದು ಉತ್ತಮವಾದ ಬಿಸ್ನೆಸ್ ಸ್ನೇಹಿತರೆ. ಇದು ಫಾರಿನವರಿಗೆ ಇದು ಸಿಗೋದಿಲ್ಲ, ಎಲ್ಲೂ ಸಿಗೋದಿಲ್ಲ. ನೀವು ಇಂಡಿಯಾದಲ್ಲಿ ಯಾವ್ದಾದ್ರು ಟೂರಿಸ್ಟ್ ಪ್ಲೇಸಿಗೆ ಹೋದಾಗ ಸಿಗುತ್ತೆ, ಆದರೆ ಫಾರಿನವರು ಕೂಡ ಅದೇ ಟೂರಿಸ್ಟ್ ಪ್ಲೇಸಿಗೆ ಬಂದಾಗ ಮಾತ್ರ ಇಂಥ ಐಟಮ್ಸ್ ನೋಡ್ತಾರೆ, ತಗೋತಾರೆ. ಅವರು ಅಲ್ಲೇ ಇದ್ದಾಗ ಅವರಿಗೆ ಈ ಥರ ಐಟಮ್ಸ್ಗಳೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಅವರು ಹೆಂಗೆ ಖರೀದಿ ಮಾಡಬೇಕು ಗೊತ್ತಾಗಲ್ಲ, ಎಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಾಗಲ್ಲ. ಇವೆಲ್ಲ ಇಂಡಿಯನ್ ಕಲ್ಚರು, ಇಂಡಿಯನ್ ಇದರಿಂದ ಸಿಸ್ಟಮಿಂದ ಯಾರಾದರೂ ಮಾಡಿರೋದ್ರಿಂದ ಇಂಥವನ್ನೆಲ್ಲ ತುಂಬ ಇಷ್ಟಪಟ್ಟು ತಗೋತಾರೆ. $269 ಅಂದರೆ ಅವ್ರಿಗೆ ಕೇವಲ $200 ಇದ್ದಂಗೆ ಆರಾಮಾಗಿ ತಗೋತಾರೆ. ಅದನ್ನು ಇಂಡಿಯನ್ ಕರೆನ್ಸಿಗೆ ಹೋಲಿಸಿದಾಗ 18,000 ಸ್ನೇಹಿತರೆ. 18,000 ಅಂದರೆ ಹ್ಯೂಜ್ ಅಮೌಂಟ್. ಇದರಿಂದ ನೀವು ಎಷ್ಟೊಂದು ಬೇರೆ ಬೇರೆ ರೀತಿಯ ಪ್ರಾಡಕ್ಟ್ಗಳನ್ನ ಖರೀದಿ ಮಾಡ್ತಂದು, ಕೆಲವೊಂದು ಸಲ ಖರೀದಿ ಮಾಡಿಲ್ಲ ಅಂದರೂ ಸ್ನೇಹಿತರೆ, ನೀವು ಹತ್ತಿರದ ಅಂಗಡಿಗಳಿಗೆ ಹೋಗ್ತೀರಾ, ಎಲ್ಲೋ ಬೇರೆ ಕಡೆ ಟೂರಿಸ್ಟ್ ಪ್ಲೇಸಿಗೆ ಹೋಗ್ತೀರಾ, ಅಲ್ಲಿ ನೋಡ್ಕೋಬೇಕು ಕೆಲವೊಂದು ಮಾಡೆಲ್ಗಳು ಏನೇನಿದ್ದಾವೆ, ಏನೇನು ಜಾಸ್ತಿ ಸೇಲ್ ಆಗ್ತವೆ ಅಂತ. ಅಂಥ ಮಾಡೆಲ್ಗಳನ್ನ, ಇಮೇಜ್ಗಳನ್ನ ತಂದು ಗೂಗಲಲ್ಲಿ ಸರ್ಚ್ ಮಾಡಿ ಅದನ್ನು eBayದಲ್ಲಿ ಅಪ್ಲೋಡ್ ಮಾಡಬೇಕು ಸ್ನೇಹಿತರೆ. ಹಾಗೆಯೇ ಆ eBayದಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಪರ್ಚೇಸ್ ಆದರೆ ಮಾತ್ರ, ಯಾರಾದರೂ ಅದನ್ನು ಕೊಂಡ್ಕೊಳ್ಳೋಕ್ಕೆ ಬೈ ಮಾಡಿದರೆ ಮಾತ್ರ ನೀವು ಆ ಪ್ಲೇಸಿಗೆ ಹೋಗಿ ಆ ಪ್ರಾಡಕ್ಟನ್ನು ತಂದು ಇವರಿಗೆ ಬೈ ಮಾಡಿ ಬಂದಿರೋ ಲಾಭನ ಇಟ್ಕೊಂಡು ಮಿಕ್ಕಿದ ಆಸೆಯನ್ನು ಅವರಿಗೆ ಕೊಡ್ಬೋದು ಸ್ನೇಹಿತರೆ. ಆ ಥರ ಕೂಡ ಮಾಡಬಹುದು. ನೀವು ಇದನ್ನು ಪರ್ಚೇಸ್ ಮಾಡಿ ತಂದು ಇಟ್ಕೊಂಡೇ eBayದಲ್ಲಿ ಹಾಕಬೇಕು ಅಂತ ಏನಿಲ್ಲ. ನೀವು ನಿಮ್ಮ ಮನೆ ಸುತ್ತಮುತ್ತ ಯಾವ್ದಾದ್ರು ಈ ಥರ ಪ್ರಾಡಕ್ಟ್ ಸಿಗುತ್ತೆ ಅಂದ್ಕೊಳ್ಳಿ, ಅದನ್ನು ಫೋಟೋ ತಂದು ನೀವು eBayದಲ್ಲಿ ಅಪ್ಲೋಡ್ ಮಾಡ್ಬೋದು. ಒಂದು ಸಲ ಪರ್ಚೇಸ್ ಮಾಡಿದ ತಕ್ಷಣ ಆ ಪ್ರಾಡಕ್ಟನ್ನ ನೀವು ಸೆಂಡ್ ಮಾಡಿದರೆ ಆಯಿತು. ಆ ಅಂಗಡಿಯಿಂದ ಪರ್ಚೇಸ್ ಮಾಡ್ಕೊಂಡ್ಬಂದು ನೀವು ಯಾವ ವ್ಯಕ್ತಿ ನಿಮ್ಮ eBayದಿಂದ ಆರ್ಡರ್ ಮಾಡಿರ್ತಾರೋ ಅವರಿಗೆ ಕಳಿಸಿದ್ರೆ ಆಯಿತು ಸ್ನೇಹಿತರೆ. ಹೀಗೆ ನೀವು ಎಷ್ಟೊಂದು ಹಣವನ್ನು ಗಳಿಸ್ಬೋದು. ಈಗ ನಾನು ಅಪ್ಲೋಡ್ ಮಾಡೋದು ನಾನು ಸ್ಟ್ಯಾಂಪ್ ಕಲೆಕ್ಟರ್ ಸ್ನೇಹಿತರೆ, ಪ್ರೊಫೆಷನಲಿ ಸ್ಟ್ಯಾಂಪ್ ಕಲೆಕ್ಟರು. ನನ್ನ ಹತ್ರ ₹5 ಸ್ಟ್ಯಾಂಪು ಹಳೆಯದಿದೆ, ಒಂದು ಸಾಂಚಿ ಸ್ತೂಪ ಅಂತ. ಇದು 1990s ಸ್ಟ್ಯಾಂಪ್ ಇದು. ಇದನ್ನು ನಾನು $39ಗೆ ಮಾರ್ತಾಯಿದ್ದೀನಿ. ಯಾರಾದರೂ ಬೇಕಾದರೆ ಇದು ಬಿಡ್ ಅಂದರೆ ಹರಾಜು ಹಾಕ್ತಾಯಿದ್ದೀನಿ ಸ್ನೇಹಿತರೆ. 4 ದಿನಗಳ ಕಾಲ ಟೈಮ್ ಇದೆ ನನಗೆ, ಹರಾಜು ಹಾಕ್ತಿದ್ದೀನಿ. ಯಾರಾದರೂ ಬೇಕಂದರೆ $39 ಎಬೋನೇ ಅದನ್ನು ಹರಾಜು ಹಾಕಬೇಕಾಗತ್ತೆ. ಅಂದರೆ 39.01, 40, 41 ಹೀಗೆ 4 ದಿನಗಳ ನಂತರ ಯಾರ್ದು ಜಾಸ್ತಿ ಆಗಿರುತ್ತೋ, ಯಾರಾದರೂ 50 ಮ್ಯಾಕ್ಸಿಮಮ್ ಆಗಿದ್ದರೆ, $50ಗೆ ಯಾರಾದರೂ ಹರಾಜಿಗೆ ಹೋಗಿದ್ದರೆ ಅವರಿಗೆ ನಾನು ಈ ಸ್ಟ್ಯಾಂಪನ್ನು ಬೈ ಮಾಡ್ತೀನಿ ಸ್ನೇಹಿತರೆ. $50 ಅಂದ್ರೂ ಕೂಡ ನಿಮಗೆ $3,407. ಕೇವಲ $5 ಸ್ಟ್ಯಾಂಪನ್ನು ನಾನು $3,000ಕ್ಕೆ ಮಾರ್ತಾಯಿದ್ದೀನಿ. ಅಂದರೆ ಇದು ಅವರವರ ಇಂಟ್ರೆಸ್ಟ್ ಸ್ನೇಹಿತರೆ. ನಾನು ಈಗಾಗಲೇ ಹೇಳಿದ್ದೀನಿ ಸಾಕಷ್ಟಲ್ಲಿ, ಅವರವರ ಇಂಟ್ರೆಸ್ಟು. $3,000 ಯಾರಾದರೂ ಕೊಂಡ್ಕೊಳ್ಳೋಕೆ ಬಂದರೆ ವೆಲ್ ಆ್ಯಂಡ್ ಗುಡ್, ಅವರು ಕೊಂಡ್ಕೊತಾರೆ. $3,000 ಅಂದರೆ $50 ಅಂದರೆ ಫಾರಿನವ್ರಿಗೆ ಕೇವಲ $50 ನಾನು ಹೇಳಿದ್ದನ್ನು ಕೊಂಡ್ಕೋತಾರೆ. ಅದರಿಂದ $5 ಸ್ಟ್ಯಾಂಪನ್ನು ನಾನು $3,000ಕ್ಕೂ ಕೂಡ ಮಾರಬಹುದು. ಹೀಗೆ ನೀವು ಕೂಡ ಅನೇಕ ಪ್ರಾಡಕ್ಟ್ಗಳನ್ನ ಹಾಕ್ಬೋದು. ಅದನ್ನು eBayದಲ್ಲಿ ಸೇಲ್ ಕೂಡ ಮಾಡ್ಬೋದು. ನಾನು ತೋರಿಸ್ತೀನಿ. ಈಗ ಮೊದಲು ನೀವು ಈ www.ebay.com ಅಂತ ಟೈಪ್ ಮಾಡಿ. ಇಲ್ಲಿ ಕಾಣ್ತಿದೆ www.ebay.com ಅಂತ ಟೈಪ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ 2 ಆಪ್ಷನ್ ಸಿಗುತ್ತೆ, ಸೈನ್ ಇನ್ ಆರ್ ರಿಜಿಸ್ಟರ್. ನೀವು ಈಗಾಗಲೇ eBay ಅಕೌಂಟ್ ಹೊಂದಿದರೆ ದಯವಿಟ್ಟು ಸೈನ್ ಇನ್ ಅಂತ ಕ್ಲಿಕ್ ಮಾಡಿ. ಹಾಗೆಯೇ eBay ಅಕೌಂಟ್ ಹೊಂದಿಲ್ಲ ಅಂದರೆ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಪರ್ಸನಲ್ ಅಕೌಂಟು, ಬಿಸ್ನೆಸ್ ಅಕೌಂಟ್ ಅಂತ 2 ತೋರಿಸುತ್ತೆ. ನೀವು ನಿಮ್ಮ ಇಮೇಲ್ ID ಕೊಡಬೇಕಾಗುತ್ತೆ. ಇಮೇಲ್ ID ಎಂಟರ್ ಮಾಡಿ, ಮತ್ತು ನಿಮ್ಮ ಇಮೇಲ್ ID ಮತ್ತೊಂದು ಸಲ ಎಂಟರ್ ಮಾಡಿ. ನಿಮಗೆ ಬೇಕಾದಂಥ ಪಾಸ್ವರ್ಡ್ನ ಇಟ್ಕೊಳ್ಳಿ. ಹಾಗೆಯೇ ನಿಮ್ಮ ಫಸ್ಟ್ ನೇಮು, ಲಾಸ್ಟ್ ನೇಮನ್ನು ಟೈಪ್ ಮಾಡಿ. ಇಲ್ಲಿ ನಿಮ್ಮ ಕಂಟ್ರಿ ಸೆಲೆಕ್ಟ್ ಮಾಡಿಕೊಂಡು, ಇಂಡಿಯಾ ಇದೆ, ನಿಮ್ಮ ಕಂಟ್ರಿ ಸೆಲೆಕ್ಟ್ ಮಾಡಿಕೊಡಿ. ಹಾಗೆ ನಿಮ್ಮ ಮೊಬೈಲ್ ನಂಬರ್ನ ಟೈಪ್ ಮಾಡಿ. ಆಮೇಲೆ ರಿಜಿಸ್ಟರ್ ಅಂತ ಕೊಟ್ಟರೆ ನಿಮ್ಮ ಮೇಲಿಗೆ ಒಂದು ಲಿಂಕ್ ಬರುತ್ತೆ ಸ್ನೇಹಿತರೆ. ಅಲ್ಲೋಗಿ ನಿಮ್ಮ ಇಮೇಲ್ ID ನ ಆ್ಯಕ್ಟಿವೇಟ್ ಮಾಡಬೇಕಾದ್ರೆ, ನಿಮ್ಮ ಅಕೌಂಟನ್ನು ಆ್ಯಕ್ಟಿವೇಟ್ ಮಾಡಬೇಕಾಗುತ್ತೆ. ಅಲ್ಲಿ ನೀವು ಅಕೌಂಟ್ನ ಆ್ಯಕ್ಟಿವೇಟ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿರೋ ಅಕೌಂಟ್ ಬರುತ್ತೆ. ಅದರಲ್ಲಿ ನೀವು ನಿಮ್ಮ ಪ್ರಾಡಕ್ಟ್ನ ಸೇಲ್ ಮಾಡ್ಬೋದು. ಇಲ್ಲಿ ಸೆಲ್ ಅನ್ನೋ ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಸೇಲ್ ಮಾಡ್ಬೋದು. ಸೇಲಲ್ಲಿ ನಾನು ಈಗಾಗಲೇ ಹೇಳಿದ್ದೀನಿ 2 ರೀತಿ ಇದೆ. ಒಂದು ಆಪ್ಷನ್ ಹರಾಜು ಹಾಕೋ ಮುಖಾಂತರ ಕೂಡ ಸೇಲ್ ಮಾಡ್ಬೋದು. ಹಾಗೆಯೇ ನೀವು ಫಿಕ್ಸ್ಡ್ ಪ್ರೈಸ್ ಇಟ್ಕೊಂಡು ಕೂಡ ಸೇಲ್ ಮಾಡ್ಬೋದು. ನಾನಿಲ್ಲಿ ಈ ಸ್ಟ್ಯಾಂಪನ್ನು ಹರಾಜು ಹಾಕಿದ್ದೀನಿ $39ಗೆ. ಅದರಿಂದ ಇನ್ನು 4 ದಿನದಲ್ಲಿ ಯಾರು ಹೈಯೆಸ್ಟ್ ಅಮೌಂಟನ್ನು ಇಲ್ಲಿ ಕೂಗ್ತಾರೋ ಇಲ್ಲಿ ನೀವು ಎಷ್ಟು ಬೇಕಾದ್ರೂ ಹೊಡಿಬೋದು ಸ್ನೇಹಿತರೆ. $40, $50, ಎಷ್ಟು ಬೇಕಾದ್ರೂ ಹೊಡಿಬೋದು. ಯಾರು ಹೈಯೆಸ್ಟ್ ಅಮೌಂಟನ್ನು ಕೂಗ್ತಾರೋ ಅವರಿಗೆ ನಾನು ಈ ಪ್ರಾಡಕ್ಟ್ನ ಸೇಲ್ ಮಾಡ್ತೀನಿ. ಹಾಗೆಯೇ ನೀವು
ಫಿಕ್ಸ್ಡ್ ಅಮೌಂಟ್ ಕೂಡ ಇರ್ಬೋದು. ಇಲ್ಲಿ ನೋಡಿ, ಇಲ್ಲಿ ಎಲಿಫೆಂಟ್ಗೆ $269 ಇಟ್ಟಿದ್ದಾರೆ. ಇಲ್ಲಿ ಜಸ್ಟ್ ಬೈ ಇಟ್ ನೌ ಆಪ್ಷನ್ ಅಷ್ಟೇ ತೋರಿಸಿದೆ, ಆ್ಯಡ್ ಟು ಕಾರ್ಟ್ ಆರ್ ಬೈ ಇಟ್ ನೌ ಅಷ್ಟೇ ಆಪ್ಷನ್ ತೋರಿಸಿದೆ. ಆದರೆ ಇಲ್ಲಿ ಹಾಗಿಲ್ಲ, ನಾನು ಇಟ್ಟಿರೋ ಸ್ಟ್ಯಾಂಪಿಗೆ ಕೇವಲ ಪ್ಲೇಸ್ ಬಿಡ್ ಆರ್ ಬೈ ಇಟ್ ನೌ ಇಷ್ಟೇ ರೇಟಿಗೆ ಬೈ ಇಟ್ ನೌ ಅಂತಲೂ ಕೊಡ್ಬೋದು, ಹಾಗೆ ಪ್ಲೇಸ್ ಬಿಡ್ ಅಂತಲೂ ಕೊಡ್ಬೋದು. ಯಾವುದು ಬೇಕಾದ್ರೆ ಮಾಡ್ಕೋಬೋದು ಸ್ನೇಹಿತರೆ. ಹೀಗೆ ನೀವು eBayಯಿಂದ ಅನೇಕ ರೀತಿಯಲ್ಲಿ ಹಣವನ್ನು ಗಳಿಸ್ಬೋದು. ನೀವು ನೋಟು, ಕಾಯಿನು, ಹಾಗೆಯೇ ವಿವಿಧ ರೀತಿಯ ಹಳೆಯ ಪ್ರಾಡಕ್ಟ್ಗಳು. ನೀವು ಫಸ್ಟು ಗಮನಿಸಬೇಕಾಗಿರೋ ಅಂಶ ಏನಪ್ಪ ಅಂದರೆ, ನೀವು ವಿದೇಶಿ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಯಾವ ಪ್ರಾಡಕ್ಟಿಗಿದೆ, ಯಾವ ಪ್ರಾಡಕ್ಟನ್ನು ನೀವು eBayದಲ್ಲಿ ಹಾಕಿದರೆ ಹೆಚ್ಚಿನ ಅಮೌಂಟ್ ಗಳಿಸ್ತೀರಾ, ಹಾಗೆಯೇ ಮಾರ್ಕೆಟಲ್ಲಿ ಟ್ರೆಂಡಿಂಗ್ ಏನಿದೆ, ವಿದೇಶಿಗರು ಯಾವುದನ್ನು ಇಷ್ಟಪಡ್ತಾರೆ, ಭಾರತದ ಕರಕುಶಲ ವಸ್ತುಗಳನ್ನ ತುಂಬ ಇಷ್ಟಪಡ್ತಾರೆ. ಆ ಥರದನ್ನೆಲ್ಲ ನೀವು ಯಾವ್ದಾರ ಟೂರಿಸ್ಟ್ ಪ್ಲೇಸಿಗೆ ಹೋದಾಗ, ಹಾಗೆಯೇ ಯಾವ್ದಾರ ಅಂಗಡಿಗಳನ್ನ ನೋಡ್ಕೊಂಡಿದ್ದಾಗ ಅಲ್ಲಿ ಸಿಗೋ ಕರಕುಶಲ ವಸ್ತುಗಳು ವಿದೇಶಿಯರಿಗೆ ಇಷ್ಟ ಆಗುತ್ತಾ ಅಂತ ಗೆಸ್ ಮಾಡಿ, ಅದ್ರ ಮೇಲೆ ಸಂಪೂರ್ಣವಾಗಿ ವರ್ಕೌಟ್ ಮಾಡಿ, ಆ ಥರ ಪ್ರಾಡಕ್ಟ್ಗಳ ಇಮೇಜನ್ನು ತೊಗೊಂಡು, ಅಂದರೆ ಫೋಟೋ ಹೊಡ್ಕೊಂಡು, ಹಾಗೆಯೇ ಇಂಟರ್ನೆಟ್ಟಿಂದ ಒಳ್ಳೊಳ್ಳೆ ಇಮೇಜ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ರಿಲೇಟೆಡ್ ಪ್ರಾಡಕ್ಟನ್ನು ನೀವು eBayದಲ್ಲಿ ಅಪ್ಲೋಡ್ ಮಾಡಿ ಚೆನ್ನಾಗಿ ಹಣ ಗಳಿಸ್ಬೋದು ಸ್ನೇಹಿತರೆ. ನೀವು ಚೆನ್ನಾಗಿ ವರ್ಕೌಟ್ ಮಾಡಿ eBayದಲ್ಲಿ ಈ ರೀತಿಯ ತುಂಬ ಉಪಯುಕ್ತವಾಗಿರುವ ಹಾಗೆ ಡಿಮ್ಯಾಂಡ್ ಇರೋ ಪ್ರಾಡಕ್ಟನ್ನ ಹಾಕಿದರೆ ಚೆನ್ನಾಗಿ ಹಣ ಗಳಿಸ್ಬೋದು ಸ್ನೇಹಿತರೆ. ನಿಮಗೆ ಯಾವುದೇ ಗೌರ್ಮೆಂಟ್ ಜಾಬೇ ಬೇಕಾಗಿಲ್ಲ, ಇದರಿಂದನೇ ನೀವು ರಾತ್ರೋರಾತ್ರಿ ಲಕ್ಷಾಧಿಪತಿ ಆಗ್ಬೋದು, ಕೋಟ್ಯಾಧಿಪತಿ ಕೂಡ ಆಗ್ಬೋದು ಸ್ನೇಹಿತರೆ. ನಾನು ಈಗಲೇ ಹೇಳಿದ್ದೀನಲ್ಲ ನೋಡಿ, ಇವತ್ತು ಕೇವಲ $1 $60,000ಗೆ ಮಾರ್ತಾ ಇದ್ದಾನೆ. ನೈಟು ಯಾರು ಪರ್ಚೇಸ್ ಮಾಡಿದರೆ ಒಂದೇ ದಿನಕ್ಕೆ ಕೋಟ್ಯಾಧಿಪತಿ ಆಗ್ತಾನೆ ಸ್ನೇಹಿತರೆ. ಇಷ್ಟೇ ಟ್ರಿಕ್ಕು. ನೀವು ಇದನ್ನು ಟ್ರೈ ಮಾಡಿ, ಹೆಚ್ಚಿನ ಹಣ ಗಳಿಸಿ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಅಂದರೆ, ನನಗೆ ಇತ್ತೀಚೆಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗಿದೆ. ನಾನು ಇದಕ್ಕೆ ಹೊಸಬನೇ, eBayದಲ್ಲಿ ಹೇಗೆ ಸೇಲ್ ಮಾಡೋದು ಅಂತ. ನೀವು ಅದಕ್ಕೆ ನಾನು ಅಂದ್ಕೊಂಡೆ, ಜಸ್ಟ್ ಈ ವಿಡಿಯೋದಿಂದ ಜನಗಳಿಗೂ ಉಪಯೋಗ ಆಗ್ಬೋದು. ಮೆಜಾರಿಟಿ ಜನಕ್ಕೆ ಇದು ಹೇಗೆ eBayಯಿಂದ ಹಣವನ್ನು ಗಳಿಸ್ತಾರೆ ಅನ್ನೋದು ಗೊತ್ತಿರಲ್ಲ, ಅದಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆಯೇ ನಮ್ಮ ಗ್ರೋ ಯುವರ್ ಮನಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.